ಬಿಡುಗಡೆಗೆ ಆಗ್ರಹಿಸಿ ಅನುದಾನ ರಹಿತ ಶಾಲಾ ಶಿಕ್ಷಕರು ನಡೆಸ್ತಾ ಇರೋ ಮುಷ್ಕರ ಕೈಬಿಡುವಂತೆ ಸಿಎಂ ಸದಾನಂದಗೌಡ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಅನುದಾನ ಬಿಡುಗಡೆಗಾಗಿ ಈಗಾಗಲೇ 60 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಉಳಿದ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡೋದಾಗಿ ಸಿಎಂ ಭರವಸೆ ನೀಡಿದರು. ಅನುದಾನ ಬಿಡುಗಡೆ ಆಗ್ರಹಿಸಿ ಧಾರವಾಡ, ಹಾಸನ, ಚಿತ್ರದುರ್ಗ, ಬಾಗಲಕೋಟೆ ಸೇರಿದಂತೆ ರಾಜ್ಯದ ಹಲವೆಡೆ ಅನುದಾನ ರಹಿತ ಶಾಲಾ ಶಿಕ್ಷಕರು ಕಳೆದ 40 ದಿನಗಳಿಂದ ಮುಷ್ಕರ ನಡೆಸಿದ್ದಾರೆ. 94-95 ನಾವು ನಮ್ಮ ಸರ್ಕಾರ ಅನುದಾನಗಳನ್ನು ಕೊಡಲಿಕ್ಕೆ ಈಗಾಗಲೇ ನಾವು ನಿಶ್ಚಯಗಳನ್ನು ಮಾಡಿದ್ದೀವಿ. ಈಗಾಗಲೇ ಪ್ರಥಮ ಕಂತಲ್ಲಿ 65 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ 91-92 ನಾವು ಕೊಟ್ಟಿದ್ದೇವೆ. ಅವರು ಏಕಕಾಲದಲ್ಲಿ ಎಲ್ಲವನ್ನು ಕೊಡಬೇಕು. ಸುಮಾರು 200-211 ಕೋಟಿ ಅಷ್ಟದಕ್ಕೆ ನಮಗೆ ಸುಮಾರು 2000 ಶಾಲೆಗೆ ಕೊಡಬೇಕಾಗುತ್ತೆ. ಹಂತ ಹಂತವಾಗಿ ನಾವು ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದೇವೆ. ಅವರು ಶಾಲೆಯವರು ಹಿಂದೆ ನಮ್ಮಲ್ಲಿ ಅರ್ಜಿ ಕೊಡುವಾಗ, ಶಾಲೆಗೆ ಪರ್ಮಿಷನ್ ಕೊಡುವಾಗ ಅನ್ಕಂಡೀಷನಲ್ ಅಫಿಡವಿಟ್ ಎಲ್ಲ ಕೊಟ್ಟೇ ಮಾಡಿದ್ದಾರೆ. ಆದರೂ ಕೂಡ ಸರ್ಕಾರ ದೊಡ್ಡ ಮನಸ್ಸು ಮಾಡಿ 94-95 ಕೊಡಬೇಕು ಅಂತ ನಿಶ್ಚಯ ಮಾಡಿದೆ. ಅವರು ಆ ಸ್ಟ್ರೈಕ್ ವಿಡ್ರಾ ಮಾಡಬೇಕು ಮತ್ತು ಹಂತ ಹಂತವಾಗಿ ಸರ್ಕಾರದ ಖಜಾನೆಗೆ ದುಡ್ಡು ಬಂದಾಗ ಅದನ್ನು ಕೊಡಿಸುವಂಥದ್ದು ಮಾಡಬೇಕು.